ಸ್ಟಾಕ್ಸ್ ಮೇಂಟೈನ್ ಮಾಡಿದ್ರೆ ಸರ್? ಸ್ಟಾಕ್ ಹೇಳಿದ್ನಲ್ಲ ನಿಮಗೆ, ಅಟ್ಲೀಸ್ಟ್ 20 ಅಂದ್ರೆ 1 ಲಕ್ಷ ಇಟ್ಕೊಳ್ಳೋಣಲ್ಲ. 1 ಲಕ್ಷಕ್ಕೆ ಒಂದೊಂದು ಸ್ಟಾಕ್ ಅಂದ್ರೆ ಕೂಡ 20 lakhs ಐತಲ್ವಾ, ಅದನ್ನ ಮ್ಯಾಕ್ಸಿಮಮ್ 30 ಮೇಂಟೈನ್ ಮಾಡೋಣ, 30 ಸ್ಟಾಕ್ ಮೇಂಟೈನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಅದ್ರ ಪರ್ಫಾರ್ಮೆನ್ಸ್ ಬಂದಿಲ್ಲ ನಮ್ಗೆ ಅನ್ಸಿದ್ರೆ ಚೇಂಜ್ ಮಾಡೋಣ. ಒಂದು ಏನಂದ್ರೆ ಸರ್, ಇವಾಗ ನಮ್ಮ ಭಗವದ್ಗೀತೆ ಹೇಳ್ದಂಗೆ ನಾವು ಬದಲಾವಣೆಗೆ ರೆಡಿ ಆಗಿರ್ಬೇಕು. ಸಿಂಪಲ್ ವಿಷಯ. ಇಲ್ಲ ನಾನು ಹಿಂಗೆ ಇರ್ತೀನಿ, ನಾನು ಅನ್ಕೊಂಡಿದ್ದೇ ಜಗತ್ತಿನ ದೊಡ್ಡ ನಿಜ, ನಮ್ಮ ಮನಸ್ಸಲ್ಲಿ ಒಂದು ಮನೆ ಕಟ್ಕೊಂಡು ನಾ ಎಲ್ಲ ಇಲ್ಲೇ ಇರ್ತೀನಿ ಅಂತಾನು ಕೂತ್ಕೊಂಡ್ರೆ ಆಗಲ್ಲ. ಟೈಮ್ ಹೆಂಗ್ ಬರುತ್ತೆ ಹಂಗೆ ನಾವು ಸ್ವಲ್ಪ ಚೇಂಜಸ್ ಆಗಕ್ಕೆ ರೆಡಿ ಇರಬೇಕು. ನಾನು ಅಷ್ಟೇನೆ, ನನಗಾಗಿರೋ ಎಕ್ಸ್ಪೀರಿಯನ್ಸ್, ನಿಮ್ಗೇನು ಹೊಸದೇನು ಆಗ್ತಾಯಿಲ್ಲ. ನಾನು ನೋಡಿರೋ ಪ್ರಕಾರ ಸ್ಟಾಕ್ ಜೊತೆ ತುಂಬ ಎಮೋಷನಲ್ ಕನೆಕ್ಟ್ ಆಗ್ತೀವಿ ನಾವು. ನಾನು ಹೇಳೋಣಲ್ಲ ತನ್ಲ ಅಂತ, ಅದು ಸ್ಟಾಕ್ ಮಾರ್ಕೆಟಲ್ಲಿ ರಿಗ್ರೆಟ್ ಇದ್ದೇ ಇರುತ್ತೆ. ನಾವು ಏನೋ ಒಂದು ಚೆನ್ನಾಗಿ ಅನಲೈಸ್ ಮಾಡಿದ್ವಿ, ಸ್ಟಾಕ್ ಮೇಲೋಯ್ತು, ನಾವು ಅವಾಗ ನಮ್ಮ ಹತ್ರ ಸ್ಟಾಕ್ ಇರಲ್ಲ, ಅದು ರಿಗ್ರೆಟ್ ಇದ್ದೇ ಇರುತ್ತೆ. ನಾನು ತಗೋಬೇಕಿತ್ತು, ಹಂಗೆ ಮಾಡಬೇಕಿತ್ತು, ಅದು ಇದ್ದೇ ಇರುತ್ತೆ. ಯಾವಾಗ ನಾವು ಸ್ಟಾಕ್ ಜೊತೆ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗೋದು ಬಿಟ್ಟೆ ನಾನು, ಅವಾಗಿಂದನೇ ನಾನು ಪ್ರಾಫಿಟ್ ಮಾಡೋಕ್ಕೆ ಶುರು ಮಾಡಿದ್ದು. ಸುಮಾರು ಆ ಥರ ಸ್ಟಾಕ್ ಹೈಯೆಸ್ಟ್ ITC ಜೊತೆ ಇತ್ತು ಸಿಕ್ಕಾಪಟ್ಟೆ ಜನದ್ದು ಎಮೋಷ್ನಲ್ ಅಟ್ಯಾಚು. ITC ಅಂದರೆ ಬ್ರಾಂಡು, ಹಂಗೆ ಹಿಂಗೆ ಆ ಥರ ಈ ಥರ ಫಂಡಮೆಂಟಲ್ ಆ ಥರ ಈ ಥರ. ಸರ್ ನಾವು ನೋಡ್ತಾ ಇದ್ದೀವಿ 5 ವರ್ಷದಿಂದ ಏನು ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಹಾಂ, ಎಸ್ ಬ್ಯಾಂಕ್ ಅಷ್ಟೇನೆ ನೋಡಿ. ಮೊನ್ನೆ ಲಾಸ್ಟ್ ಟೈಮ್ ಇಲ್ಲೊಬ್ರು ನಮ್ಮ ಗ್ರೂಪಲ್ಲಿ ಅವರು ಎಸ್ ಬ್ಯಾಂಕ್ ಇದೆ ಅವ್ರದ್ದು. ಹಾಂ, HDFC ಅಷ್ಟೇ. ಸುಮಾರಿದೆ ಈ ಥರ ಎಸ್ ಬ್ಯಾಂಕು. ನಾನು ಮೇ ಬಿ ಕನ್ನಡದಲ್ಲಿ ಹಾಕಿಲ್ಲ, ಹಿಂದಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂದು, ಅಲ್ಲಿ ಹಾಕಿದ್ದೀನಿ. ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ ಎಸ್ ಬ್ಯಾಂಕು. ನಾಳೆಯಿಂದ ರಾಕೆಟ್, ನಾಳೆಯಿಂದ ಹಂಗೆ ಹೋಗುತ್ತೆ ಹಿಂಗೆ ಹೋಗುತ್ತೆ ಅಂತ ಎಲ್ಲ ವಿಡಿಯೋ ನೋಡ್ಕೊಂಬನ್ನಿ ಎಲ್ಲರೂ. ನಾನು ಹೇಳಿದ್ದೇನು ಹೇಳಿದ್ರೆ ಡೌನ್ ಬರುತ್ತೆ ಅಂತ ಹೇಳಿದ್ದೆ ನಾನು. ಸುಮಾರು ಸ್ಟಾಕ್ ರಿಸಲ್ಟ್ ಚೆನ್ನಾಗಿ ಬಂದ್ಮೇಲೆ ಡೌನ್ ಬರೋದು ನೋಡಿರ್ತೀರಿ ನೀವು. ಆಲ್ಮೋಸ್ಟ್ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬಂದಿರೋ ಇದನ್ನ ಇನ್ಫೋಸಿಸ್ ಅಲ್ಲೂ ಆಗಿದೆ, HDFC ಅಲ್ಲೂ ಆಗಿದೆ, ಎಲ್ಲ ಸ್ಟಾಕಲ್ಲಿ ನೋಡಿರ್ತೀರಿ ನೀವು. ರಿಸಲ್ಟ್ ಚೆನ್ನಾಗಿ ಬಂದಾಗೇನೆ ಡೌನ್ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಮುಂಚೆ ಗೊತ್ತಿರೋರು ಮೇಲೆ ಹಚ್ಚಿರ್ತಾರೆ, ಅವ್ರು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ. ಒಂದೇನು ಯಾವಾಗಲೂ ಅಷ್ಟೇ, ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತಾರೆ ನೋಡಿ. ನೀವು ಹೋಗಿ ಚಾರ್ಟಲ್ಲಿ ನೋಡೋದು ಮುಂಚೆ ಹೋಗಿರಬಾರ್ದು. ನೀವು ಎಂಟ್ರಿ ಕೊಡ್ಬೇಕಂದ್ರೆ ಮುಂಚೆನೇ ಹೋಗಿರಬಾರ್ದು. ಅದು ಹೋಗಿಲ್ಲ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬಂದಾಗ ಹೋಗುತ್ತೆ ಮೇಲೆ. ಆಲ್ರೆಡಿ ಮೇಲೆ ಹೋಗಿದೆ, ರಿಸಲ್ಟ್ ಚೆನ್ನಾಗಿ ಬಂತು, ಇಲ್ಲಿ ಮತ್ತೆ ಮೇಲೆ ಹೋಗಲ್ಲ, ಅದು ಮತ್ತೆ ವಾಪಸ್ ಡೌನ್ ಬರುತ್ತೆ. ಅವ್ರಿಗೆ ಯಾವುದೇ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾರೆ, ಇನ್ಫಾರ್ಮೇಶನ್ ಲೇಟ್ ಇನ್ಫಾರ್ಮೇಶನ್. ಅವೆಲ್ಲ ಕಂಪ್ನಿ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ, ಅದು ಅಕ್ವೈರ್ ಮಾಡಿದ್ರು, ಇದು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಎಲ್ಲ ಲೇಟ್ ಇನ್ಫಾರ್ಮೇಶನ್. ಅದು ಬರ್ತಾ ಇರೋದೇ ನಿಮ್ಮ ಹತ್ರ ತುಂಬ ಲೇಟಾಗಿ ಬರ್ತಾ ಇದ್ದಾವೆ. ಅದನ್ನ ಇಟ್ಕೊಂಡು ನಾವೇನು ಮಾಡ್ತೀವಿ, ಈ ಡೇಟಲ್ಲಿ ಇವತ್ತೆಷ್ಟು 16 ಇವತ್ತು ಎಂಟ್ರಿ ಆಗ್ತಾ ಇದೀವಿ. ಅದು ಅಲ್ಲಿ ಕಂಪ್ನಿ ಇಲ್ಲೊಬ್ರು ಯಾರೋ ಕೂತಿದ್ದಾರೆ, ಅವ್ರಿಗೆ 10th ಗೊತ್ತಾಗಿದೆ, ಅವ್ರು ಎಂಟ್ರಿ ಆಗಿ ಆಲ್ರೆಡಿ ಇಲ್ಲಿ ಪ್ರಾಫಿಟ್ ಅಲ್ಲಿ ಇದೆ. ನಮ್ಮ ಹತ್ರ 16th ನ್ಯೂಸ್ ಬರುತ್ತೆ, ನಾವು ಇಲ್ಲಿ ಎಂಟ್ರಿ ಆಗ್ತೀವಿ, ಇವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಆಗ್ತಾರೆ, ಇಲ್ಲಿ ಮತ್ತೆ ಅದು ಡೌನ್ ಬರುತ್ತೆ. ಈ ಥರ ಆಗುತ್ತೆ. ಒಂದು ವಿಷಯ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ರಿಸಲ್ಟ್ ಚೆನ್ನಾಗಿ ಬಂದಿದ್ದು ಇಷ್ಟ ಆಗಲ್ಲ. ಆ ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಲ್ಲಿ ಏನೋ ಒಂದು ಪಾಯಿಂಟ್ ಇರುತ್ತೆ, ಅದು ಇಷ್ಟ ಆಗಿರಲ್ಲ. ಚೆನ್ನಾಗಿ ಬಂದು ಏನೂ ಪ್ರಯೋಜನ ಇಲ್ಲ, ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂತ ಅವರು ತುಂಬಾ ಡೀಪ್ ಆಗಿ ನೋಡೋರಿರ್ತಾರೆ. ಹಾಗಾಗಿ ಈ ತರ ಕೆಳಗಡೆ ಬರ್ತಾ ಇರುತ್ತೆ, ರಿಸಲ್ಟ್ ಬಂದಾಗೂ ಕೂಡ ಆಗ್ತಾ ಇರುತ್ತೆ. ಓಕೆ, ಇವಾಗ ಏನು ಒಂದೇನಂದ್ರೆ ನೀವು 1 CR ಹೋಗ್ಬೇಕಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನು ಮಿತ್ಸ್ ಇದೆಯಲ್ಲ ಅದನ್ನ ನಾನು ರಿಮೂವ್ ಮಾಡಬೇಕು. ಹೌದಾ? ಸುಮಾರು ತುಂಬಾ ಜನ ಫಂಡಮೆಂಟಲ್ ಬಹಳ ಸೀರಿಯಸ್ ಆಗಿ ತಗೊಂತೀರಾ. ಓಕೆನಾ? ನಾನು ಫಂಡಮೆಂಟಲ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಾನು ಫಂಡಮೆಂಟಲ್ ನೋಡ್ತಾ ಇದ್ದೇವೆ. ನಾನು ನಿಮ್ಗಿಂತ ಜಾಸ್ತಿ ಫಂಡಮೆಂಟಲ್ ನೋಡಿದ್ದೀನಿ. ನಾನು ನೈಟ್ ಒಂದು 3 ಗಂಟೆ ಮಲ್ಕೊಂತಿದ್ದೆ ನೋಡಿ. ನಾನು ಬ್ಯಾಲೆನ್ಸ್ ಶೀಟ್ ಓದ್ತಾ ಇದ್ದೆ. ಅವಾಗ ಮನಿ ಕಂಟ್ರೋಲ್ ನೋಡಿರ್ಬೇಕು ನೀವು, ಅದ್ರಲ್ಲಿ ಬ್ಯಾಲೆನ್ಸ್ ಶೀಟ್ ಸಿಗ್ತಾ ಇತ್ತು. ಓಪನ್ ಮಾಡಿ CN ಓದ್ತಾರಲ್ಲ, ಅಷ್ಟೊಂದು ಓದ್ತಾ ಇದ್ವಿ ನಾವು. ಓಕೆನಾ? ಅದ್ರಲ್ಲಿ ಹಿಂಗಂದ್ರೆ ಏನು, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಅಂದ್ರೆ ಏನು, ಇದೇನು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ತಗೊಂಡೆಲ್ಲ ಓದಿದೀವಿ ನಾವು. ಓಕೆನಾ? ನನ್ಗಂತೂ ಅದು ಯಾವುದು ಅಷ್ಟು ಯೂಸ್ ಆಗಿಲ್ಲ. ಓನ್ಲಿ ಫಾರ್ ನಾಲೆಡ್ಜ್, ಏನು ಪ್ರಾಡಕ್ಟ್ ಇದೆ, ಸೆಕ್ಟರ್ ಟ್ರೆಂಡಿಂಗ್ ಸೆಕ್ಟರಲ್ಲಿ ಇದೆಯಾ ಅದು ಅಂತ ಅಷ್ಟು ಮಾತ್ರ ಯೂಸ್ ಆಗುತ್ತೆ. ಅದರ್ವೈಸ್ ನಾವು ಒಂದು ಟೆಕ್ನಿಕಲ್ ಅಲ್ಲೇ ನಾವು ತುಂಬಾ ಜನ ಇನ್ನೊಂದು ಗೊತ್ತಿಲ್ಲ ವಿಷಯ, ಟೆಕ್ನಿಕಲಿ ಅಂದ್ರೆ ಬರೀ ಇಂಟರ್ಡೇ ಮಾಡಕ್ಕೆ, ಟ್ರೇಡಿಂಗ್ ಮಾಡಕ್ಕೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವ್ರು ಲಾಂಗ್ ಟೈಮ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಸುಮಾರಕ್ಕೆ ಯಾರು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ. ಬಟ್ ನಾನು ಮಾಡ್ತಾ ಇರೋದು ಲಾಂಗ್ ಟೈಮ್ಗೋಸ್ಕರನೇ ಟೆಕ್ನಿಕಲ್ ನೋಡ್ತಾ ಇರೋದು. ನಾನು ಯಾವುದೋ ಇಂಟರ್ಡೇಗೋಸ್ಕರ, ಟೆಂಪ್ರರಿ 5 ದಿವಸಕ್ಕೋಸ್ಕರ 10 ದಿವಸಕ್ಕೋಸ್ಕರ ಚಾರ್ಟ್ ನೋಡಲ್ಲ. ಲಾಂಗ್ ಟೈಮ್ ಸ್ಟಾಕ್ ಸೆಲೆಕ್ಟೆಡ್ ಇಟ್ಕೊಂಡು, ಬ್ರೇಕ್ಔಟ್ ಇಟ್ಕೊಂಡು, ಮತ್ತೆ ಅಗೇನ್ ಅದು ವಾಪಸ್ ಮತ್ತೆ ಬಿದ್ದರೂ ಕೂಡ ಎಲ್ಲಾನು ನೋಡೋದು ಆಲ್ಮೋಸ್ಟ್ ಟೆಕ್ನಿಕಲ್. ಒಂದೇ ಒಂದು ಏನ್ ನೋಡ್ತೀನಿ, ಪ್ರಾಡಕ್ಟ್ ಸೆಕ್ಟರ್ ಒಂದು ಬುಲಿಶ್ ಅಲ್ಲಿ ಇದೆಯಾ, ಏನ್ ಟ್ರೆಂಡ್ ಅಲ್ಲಿ ಇದೆಯಾ ಪ್ರಾಡಕ್ಟ್ ಅಂತ ನೋಡ್ತೀವಿ. ವೆಬ್ಸೈಟ್ ನೋಡ್ತೀವಿ. ನಿಮ್ಗೆ ಸ್ಕ್ರೀನರ್ ಗೊತ್ತಿರ್ಬೇಕು, ಸ್ಕ್ರೀನರ್ ಅಲ್ಲಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಕಂಪ್ನಿ ಏನ್ ಮಾಡ್ತಾ ಇದೆ ಅಂತ ಅಷ್ಟೇ ನಾಲೆಡ್ಜ್ಗೋಸ್ಕರ ಗೊತ್ತಿರ್ಬೇಕು ನಮಗೆ. ಕಂಪ್ನಿ ಏನ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ರೆ ನಮ್ಗೆ ಎಲ್ಲ ಒಂದು ನ್ಯೂಸ್ ಬರುತ್ತೆ. ಅವಾಗ ಆ ಕಂಪ್ನಿ ಈ ರಿಲೇಟೆಡ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಇದರಲ್ಲಿ ಮೂವ್ಮೆಂಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಮೂವ್ಮೆಂಟ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಅಗೇನ್ ನಾವು ಹೋಗಿ ಮತ್ತೆ ನಾವು ಟೆಕ್ನಿಕಲ್ ಅಲ್ಲಿ ನೋಡೋದು, ಆ ಮೂವ್ಮೆಂಟ್ ಬರೋದು ರಿಯಲ್ ಇದೆಯಾ, ಫೇಕ್ ಇದೆಯಾ, ಅದು ಇದಕ್ಕೆ ಯೂಸ್ಫುಲ್ ಇದೆಯಾ ಇಲ್ವಾ ಅಂತ ನಾವು ಕ್ರಾಸ್ ಚೆಕ್ ಮಾಡೋಕ್ಕೋಸ್ಕರ ಅಷ್ಟೇ. ಕ್ರಾಸ್ ಚೆಕ್ ಮಾಡಿದಾಗ ನಮಗೊಂದು ಸ್ಟಾಕ್ ಸಿಗುತ್ತೆ ಅಷ್ಟೇ. ಸ್ಟಾಕ್ ಸಿಕ್ಕಾಗ ಅದನ್ನ ನಾವು ಮತ್ತೆ ಅದರಲ್ಲಿ ಎಂಟ್ರಿ ಆಗ್ಬೋದು. ಈ ತರ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ. ಓಕೆ, ಮಾಡ್ಬೋದು. ಯಾಕಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಒಂದೇ ಸೆಕ್ಟರ್ ಇರೋ ಸ್ಟಾಕ್ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ.
ಮತ್ತೆ ಅದರಲ್ಲಿ ಅವ್ರದ್ದು ಡೈವರ್ಸಿಫೈ ಇರುತ್ತೆ. ಕೆಲವೊಂದ್ರಲ್ಲಿ ಬರೀ ಸಕ್ಕರೆ ಎಥನಾಯಿಲ್ ಇದೆ, ಕೆಲವೊಂದ್ರಲ್ಲಿ ಪವರ್ ಇದೆ, ಕೆಲವೊಂದ್ರಲ್ಲಿ ಪವರ್ ಇದೆ. ಶುಗರ್ ಸೆಕ್ಟರ್ ನೋಡಿ ಏನೇನು ವರ್ಕ್ ಆಗುತ್ತೆ ಶುಗರ್ ಸೆಕ್ಟರ್ ಅಂದ್ರೆ, ಒಂದು ಇದು ಆಲ್ಕೋಹಾಲ್ ಡ್ರಿಂಕ್ಸ್ ಎಣ್ಣೆ ಅದಕ್ಕೆ ಹೋಗುತ್ತೆ, ಎರಡನೇದು ಶುಗರು ಆ ಇರೋ ಕಂಪ್ನಿಲಿ ಶುಗರು, ಮೂರನೇದು ಎಥನಾಯಿಲ್, ಓಕೆನಾ ಎಥನಾಯಿಲ್, ಮತ್ತು ನಾಲ್ಕನೇದು ಬಂದ್ಬಿಟ್ಟು ಸಮ್ ಆಲ್ಕೋಹಾಲ್ ಇದೆ, ಆಲ್ಕೋಹಾಲು ಶುಗರು ಎಥನಾಯಿಲು ಮತ್ತು ಇನ್ನೊಂದು ಬರುತ್ತೆ ಪ್ರಾಡಕ್ಟ್. ಪವರ್ ಇದೆ ಆಲ್ಮೋಸ್ಟ್ ಕಂಪ್ನಿಲಿ, ಓಕೆನಾ. ಅವರು ಪವರ್ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಯೂಸ್ ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಸೇಲ್ ಮಾಡ್ತಾರೆ. ಪವರ್ ಕೂಡ ಇದೆ ಮೋಸ್ಟ್ ಆಫ್ ದಿ ಕಂಪ್ನಿಲಿ. ಇದು 4 ಇದೆ, ಶುಗರ್ ಇದೆ, ಎಥನಾಯಿಲ್ ಇದೆ, ಇದನ್ನು ಕೂಡ ಇದೆ. ಮತ್ತೆ ಅಗ್ರಿಕಲ್ಚರ್ ಸಮ್ ವೇಸ್ಟೇಜ್ ಬರುತ್ತೆ, ಅದು ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಅದು ಕೂಡ ಅವ್ರಿಗೆ ಯೂಸ್ ಆಗುತ್ತೆ. ಈ ತರ ಒಂದು ಇದು ಮೇಜರ್ 4 ಪವರ್, ಎಥನಾಯಿಲ್, ಶುಗರು, ಆಲ್ಕೋಹಾಲ್ಗೆ ಸಪ್ಲೈ ಮಾಡ್ತಾರೆ. ಕೆಲವೊಂದು ಈ ಎಥನಾಯಿಲ್ ಇದೆ ಅಲ್ವಾ, ಎಥನಾಯಿಲ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ಇದರಲ್ಲಿ ಬಂದು ಸಮ್ ಬ್ಯೂಟಿ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ತಾರೆ ಎಥನಾಯಿಲ್. ಇದು ಇಂಡೈರೆಕ್ಟ್ಲಿ ಕ್ರೂಡ್ ಆಯಿಲ್ ಇದ್ದಂಗೆ. ಕ್ರೂಡ್ ಆಯಿಲ್ ಕೂಡ ಕಾಸ್ಮೆಟಿಕ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಈ ತರ ಒಂದೊಂದ್ರಲ್ಲಿ ಒಂದೊಂದ್ ತರ ಇರುತ್ತೆ. ಅದಕ್ಕೆ ಒಂದು ಸ್ಟಾಕ್ ಚೆನ್ನಾಗಿ ಮೂವ್ ಆಗುತ್ತೆ, ಒಂದೊಂದು ಸ್ಟಾಕ್ ಶುಗರ್ ಅಲ್ಲಿ ಸ್ಟಾಕ್ನೇ ಹೋಗಲ್ಲ. ಒಂದು ರೇಣುಕಾ ಶುಗರ್ ಅಂತಿದೆ, ಅದರಲ್ಲಿ ಡೆಪ್ಟ್ ಜಾಸ್ತಿ ಇದೆ, ಬಟ್ ಮಾರ್ಕೆಟ್ ಕ್ಯಾಪ್ ಅದೇ ಸೆಕೆಂಡ್. ಶುಗರಲ್ಲಿ ಟಾಪ್ ಕಂಪ್ನಿಲಿ ಅದು ಸೆಕೆಂಡ್. ಪ್ರೈಸ್ ಕಮ್ಮಿ ಇದೆ, ಬಟ್ ಅದ್ರಲ್ಲಿ ಏನಾದ್ರೆ ಡೆಪ್ಟ್ ಜಾಸ್ತಿ ಇದೆ. ಸಮ್ ಟೈಮ್ ಡೆಟ್ ಇದ್ರೂ ಕೂಡ ಮೇಲೆ ಹೋಗ್ತಾ ಇರುತ್ತೆ. ಅದಕ್ಕೆ ಅದರಲ್ಲಿ ಕೆಪಾಸಿಟಿ ಇರುತ್ತೆ, ಅದನ್ನ ಏನೋ 1 year ಅಲ್ಲಿ ಕ್ಲಿಯರ್ ಮಾಡ್ತಾರೆ, 6 month ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅನ್ಕೊಂಡು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈಗ ನಾವೆಲ್ಲ ಏನ್ ನೋಡ್ತೀವಿ, ಫಂಡಮೆಂಟಲ್ ಡೆಪ್ಟ್ ಇದೆ, ಎಷ್ಟಿದೆ, 100 ಕೋಟಿ ಇದೆ, 100 ಕೋಟಿ ಇದೆ. ನಾನು ಇವತ್ತು ನೋಡ್ತಾ ಇದೀವಿ, 1 ವರ್ಷ ಆದ್ಮೇಲೆ ಕ್ಲಿಯರ್ ಆಗೋದು ಯಾರಿಗೆ ಗೊತ್ತು. ಡೆಪ್ಟ್ ಫ್ರೀ ಆಯ್ತು ಕಂಪ್ನಿ ಅಂದ ತಕ್ಷಣ ಅದಕ್ಕೆ ಮೂವ್ಮೆಂಟ್ ಆಗುತ್ತಲ್ವಾ. ಅದು ಡೆಪ್ಟ್ ಫ್ರೀ ಕ್ಲಿಯರ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಅವ್ರಿಗೆ ಗೊತ್ತಿರುತ್ತೆ 1 year ಆದ್ಮೇಲೆ ಇದು ಡೆಪ್ಟ್ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿರುತ್ತಲ್ಲ, ಅವ್ರು 1 year ಬಿಫೋರ್ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ಕಂಪ್ನಿಲಿ ಏನ್ ಪ್ರೊಡಕ್ಷನ್ ಮಾಡ್ತಾ ಇದ್ರೆ, ಆ ಪ್ರಾಡಕ್ಟ್ ಡಿಮ್ಯಾಂಡ್ ಎಷ್ಟು ಬರ್ತಾ ಇದೆ, ಪ್ರೈಸ್ ಏನಾಗೋದಿದೆ, ಪ್ರಾಫಿಟ್ ಎಷ್ಟು ಬರುತ್ತೆ, ಇದರಲ್ಲಿ ಇವರು 100 ಕೋಟಿ ಸಾಲ ತೀರಿಸ್ತಾರೆ ಅಂತ ಅವ್ರಿಗೆ 1 year ಬ್ಯಾಕ್ ಪ್ರೆಡಿಕ್ಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಇವಾಗ ಡೆಪ್ಟ್ ಇರ್ಬೇಕಾದ್ರೆ ಎಂಟ್ರಿ ಆಗ್ತಾರೆ. ಡೆಪ್ಟ್ ಕ್ಲಿಯರ್ ಆದಾಗ ಪ್ರೈಸ್ ಡಬಲ್ ತ್ರಿಬಲ್ ಆಗಿರುತ್ತೆ, ನೀವು ಅವಾಗ ಬರ್ತೀರಾ ಡೆಪ್ಟ್ ಕ್ಲಿಯರ್ ಇದೆ, ಇವಾಗ ಚೆನ್ನಾಗಿದೆ ಕಂಪ್ನಿ. ಇದು ಸ್ಟ್ರಾಟಜಿ, ಈ ತರ ಆಗೋದು. ಏನೇ ಒಂದು ಡೆಪ್ಟ್ ಕ್ಲಿಯರ್ ಆಗುತ್ತೆ ಅಂತ ಅವ್ರು 1 year ಮುಂಚೆನೆ ಅವ್ರು ಅನಲೈಸ್ ಮಾಡ್ತಾರೆ, ಹೆಂಗ್ ಕ್ಲಿಯರ್ ಆಗುತ್ತೆ. ಇವ್ರ ಕಂಪ್ನಿಲಿ ಇದು 4 ಪ್ರಾಡಕ್ಟ್ ಮಾಡ್ತಾವ್ರೆ, ಇದ್ರಲ್ಲಿ ಎಷ್ಟು % ಇದೆ, ಇದ್ರಲ್ಲಿ 10% ಪ್ರಾಫಿಟ್ ಇದೆ, ಇದ್ರಲ್ಲಿ 30% ಪ್ರಾಫಿಟ್ ಇದೆ, ಇದ್ರಲ್ಲಿ 40% ಇದೆ, 50% ಇದೆ, 60% ಇದೆ. ಇವರು ಸೇಲ್ಸ್ ಎಷ್ಟು ಮಾಡ್ತಾ ಇದ್ದಾರೆ, 1000 ಕೋಟಿ ಮಾಡ್ತಾ ಇದ್ದಾರೆ, ಇರ್ಲಿ ಇಷ್ಟು ಉಳಿಯುತ್ತೆ, ಇಷ್ಟಾಗುತ್ತೆ ಅಂತ ಅಟ್ಲೀಸ್ಟ್ ಎಕ್ಸಾಕ್ಟ್ ಇಲ್ಲ ಅಂದ್ರೂ ಕೂಡ 90% ಅವ್ರು ಪ್ರೆಡಿಕ್ಟ್ ಮಾಡ್ತಾರೆ. ನಾನು ಓನರ್ ಗೊತ್ತಿಲ್ಲ, ಈ ಮೇಲೆ ಯಾರೋ ಫಂಡಮೆಂಟಲ್ ನೋಡ್ತಾ ಇದಾರಲ್ಲ, ನಾವು ಕೆಳಗಡೆ ನೋಡೋರಲ್ಲ, ಮೇಲೆ ಫಂಡಮೆಂಟಲ್ ನೋಡೋರು ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ. ಅವ್ರ ಹತ್ರ ಟೀಮ್ ಇರುತ್ತೆ, 50 ಜನ 60 ಜನ ಟೀಮ್ ಇರುತ್ತೆ, ಒಳ್ಳೆ ಡೇಟಾ ಇರುತ್ತೆ, ಡಿಫ್ರೆಂಟ್ ಇವಾಗೆಲ್ಲ ಹೈ ಲೆವೆಲ್ ಇರುತ್ತೆ ಅವ್ರ ಹತ್ರ ನೆಟ್ವರ್ಕ್ನೂ ಇರುತ್ತೆ. ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ನೀನು ಮಾಡ್ತೀಯ, ಈ ತರ ನೆಟ್ವರ್ಕ್ ಕೂಡ ಇರುತ್ತೆ. ಆ ತರ ಅವರು 1 year ನೆಕ್ಸ್ಟ್ ಕಂಪ್ನಿ ಏನ್ ಗ್ರೋತ್ ಆಗುತ್ತೋ ಅವ್ರು ಇವತ್ತು ಪ್ರೆಡಿಕ್ಟ್ ಮಾಡಿ ಎಂಟ್ರಿ ಆಗ್ತಾರೆ. ಅವ್ರು ಎಂಟ್ರಿ ಆಗೋದನ್ನೇ ನೋಡಿ ನಾವು ಇದೇ ಟೆಕ್ನಿಕಲ್ ನೋಡ್ತೀವಿ. ಇಂಡೈರೆಕ್ಟ್ಲಿ ನಾವು ಫಂಡಮೆಂಟಲ್ ನೋಡ್ತಾ ಇದೀವಿ, ಬಟ್ ಬೇರೆ ಫಂಡಮೆಂಟಲ್ ನೋಡ್ತಾ ಇದೀವಿ, ಅಷ್ಟೇ ಡಿಫ್ರೆನ್ಸ್. ರಿಯಲ್ ಡೇಟಾ ಬರೋ ಫಂಡಮೆಂಟಲ್ ನೋಡ್ತಾ ಇದೀವಿ ನಾವು. ಜನರಲಿ ವೆಬ್ಸೈಟ್ ಅಲ್ಲಿ ಸಿಗೋದು ಲೇಟ್ ಆಗಿರೋ ಫಂಡಮೆಂಟಲ್. ಆ ತರ ಅಲ್ಲಿ 3 ತಿಂಗಳಿಗೆ ಹೋಗಿ ನೋಡ್ಬೇಕು ನಾವು ಏನೇನು ಚೇಂಜಸ್ ಆಗಿದೆ ಅಂತ. ಸುಮಾರು ವೆಬ್ಸೈಟ್ ಅಲ್ಲಿ ಅಪ್ಡೇಟೇ ಮಾಡಲ್ಲ, ಏನಾಗಿದೆ ಅಂತ ಅಪ್ಡೇಟೇ ಮಾಡಲ್ಲ, ಅವ್ರ ಕಂಪ್ನಿಯವರು ಅಪ್ಡೇಟ್ ಕೊಡಲ್ಲ, ನೋಡಕ್ಕಾಗಲ್ಲ. ಹಂಗಾಗಿ ಚಾರ್ಟ್ ಅಲ್ಲಿ ಅಂದ್ರೆ ನಾವು ಎನಿ ಟೈಮ್ ನೋಡ್ಬೋದು, ಅಪ್ಡೇಟ್ ನ ನೋಡ್ಬೋದು. ಬಟ್ ಅದು ಯಾಕಂದ್ರೆ ಆ ಸೆಕ್ಟರ್ ಟ್ರೆಂಡಿಂಗ್ ಜಾಸ್ತಿ ಇದೆ ಅಂತ ಅಷ್ಟೇ. ಪವರ್, ಎಥನಾಯಿಲ್, ಇವಿ ಎಲ್ಲ ಇದು ಟ್ರೆಂಡಿಂಗ್ ಇದೆ ಅಂತ. ಅವ್ರ ಹತ್ರ ಇದೆ ರೇಣುಕಾ ಶುಗರ್, ನನ್ನ ಹತ್ರ ಇದೆ, ನನ್ನ ಹತ್ರ 900 ಕ್ವಾಂಟಿಟೀಸ್ ಇದೆ. ಪೆನಿ ಸ್ಟಾಕ್ ಲಿಸ್ಟ್ ಅಂತ ಅದರಲ್ಲಿ ಇದೆ. ಮೊನ್ನೆ ಸರಿ ಮೂವ್ಮೆಂಟ್ ಆಯಿತು. ಅದಕ್ಕೆ ಪೆನಿ ಸ್ಟಾಕ್ ಯಾಕೆ ಸಜೆಸ್ಟ್ ಮಾಡಲ್ಲ, ಅದಕ್ಕೋಸ್ಕರ ಅದು ಟೈಮ್ ತಗೊಳುತ್ತೆ, ತುಂಬ ಟೈಮ್ ತಗೊಳುತ್ತೆ. ಅದು ಪೆನಿ ಸ್ಟಾಕಲ್ಲೂ ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಆಲ್ಮೋಸ್ಟು 15 ರೂಪಾಯಿ ಇಟ್ಕೊಂಡು 50-60 ರೂಪಾಯಿವರೆಗೂ ಸ್ಟಾಕ್ ಕೂಡ ಇದಾವೆ. ಈಗ ಅದನ್ನೇನೋ ತೋರಿಸ್ಬಿಟ್ರೆ ನೀವು ಅದು ಈ ಸ್ಟಾಕ್ ಸರ್ ಅಂತ ಭಯ ಬಿದ್ದುಬಿಡ್ತೀರ. ಆ ಥರ ಸ್ಟಾಕ್ ಎಲ್ಲ ಇದಾವೆ. ಪೆನಿ ಸ್ಟಾಕ್ ಅಂದರೆ ಆ ಥರ ಇದೆ. ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಡಿಫ್ರೆಂಟ್ ಇದೆ. ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ ಸರ್, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗೋದಿರಬೇಕು. ಒಂದು ನೀವು ನಾನು ಹೇಳಿದ್ರೆ ಅದನ್ನ ಮಾಡೋ ಥರ ಇರಬೇಕು, ಈಸಿಯಾಗಿರ್ಬೇಕು. ನಾನು ಕೂತ್ಕೊಂಡು ಆಪ್ಷನ್ ಟ್ರೇಡಿಂಗ್ ಹೇಳ್ಬೋದಿತ್ತು, ಯಾಕೆ ಹೇಳ್ತಾ ಇಲ್ಲ. ಅದು ಎಲ್ರಿಗೂ ಸೂಟ್ ಆಗೋದಲ್ಲ, ನಾವು ಎಲ್ರಿಗೂ ಸೂಟ್ ಆಗೋದು ಈಸಿ, ಯೂಸರ್ ಫ್ರೆಂಡ್ಲಿ ಆಗಿರಬೇಕು. ಆ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇದೀವಿ. ಯಾಕಂದ್ರೆ ಎಲ್ಲರೂ ಡಿಫ್ರೆಂಟ್ ಇರ್ತಾರೆ, ಎಲ್ಲರೂ ಫಂಡ್ ಡಿಫ್ರೆಂಟ್ ಇರುತ್ತೆ, ಎಲ್ಲರದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಆ ಥರ ಪೆನಿ ಸ್ಟಾಕ್ ಸಜೆಸ್ಟ್ ಮಾಡಕ್ ಹೋಗಲ್ಲ. ಎಲ್ಲಾನು ಕೂಡ ಜಾಸ್ತಿ ಬೀಳಲ್ಲ, ಜಾಸ್ತಿ ಮೇಲೆ ಹೋಗ್ಬೇಕು. ಈ ಥರ ಸ್ಟಾಕ್ನ ಸೆಲೆಕ್ಟ್ ಮಾಡಿ ಸೆಕ್ಟರ್ ಟ್ರೆಂಡ್ ಅಲ್ಲಿ ಇರೋದು ಆಲ್ಮೋಸ್ಟ್ ಅವೆಲ್ಲ ನಾವು ಮ್ಯಾನೇಜ್ ಮಾಡಿರ್ತೀವಿ. ಈ ತರ ಏನಕ್ಕೆ ಮಲ್ಟಿಪಲ್ ಕೊಡ್ತೀವಿ ಅಂದ್ರೆ ಅದು ಟ್ರೆಂಡಿಂಗ್ ಇರುತ್ತೆ,
ನಾನು ನೋಡಿ ಬ್ಯಾಂಕಿಂಗ್ ಕೊಟ್ಟಿಲ್ಲ ನಿಮಗೆ, ಓಕೆನಾ, ಫಾರ್ಮಾ ಕೊಟ್ಟಿಲ್ಲ, IT ಕೊಟ್ಟಿಲ್ಲ, ತುಂಬಾ ಎಲ್ಲೋ ಒಂದೊಂದು ಸ್ಟಾಕ್. ಮುಂಚೆ ಒಂದು ಸಾಫ್ಟ್ ಅಂತ ಕೊಟ್ಟಿದ್ದೆ, ಏನದು ಏನ್ ಕೊಟ್ಟಿದ್ದೆ ಸರ್? ಹಾ, ಬಿ ಸಾಫ್ಟ್ ಅಲ್ಲ, ಬಿರ್ಲಾ ಸಾಫ್ಟ್ ಅದು. ಹಾ, ಇದೆಯಾ ಸರ್ ನಿಮ್ಮ ಹತ್ರ? ರಿಟರ್ನ್ ಇತ್ತಾ? ಇತ್ತು, ಒಂದೇ ಕೊಟ್ಟಿದ್ದು. ಓಕೆ, ರಿಟರ್ನ್ ಇದೆ, ಅವ್ರ ಹತ್ರನೇ ಇದೆ ಇದೆಯಲ್ಲ ಅಕ್ಷರ? ಹಾ, ನನ್ನ ಹತ್ರ ಇಲ್ಲ ಇದು, ಓಕೆನಾ. ರಿಟರ್ನ್ ಕೊಟ್ಟಿದೆ ಬಿ ಸಾಫ್ಟ್ ಅಂತ. ಹಂಗಾಗಿ ಫಾರ್ಮಾ IT ಕೊಡ್ತೀನಿ, ಅದು ಕೂಡ ನೆಕ್ಸ್ಟ್ ನಮಗೆ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬೇಕು ಅದರಲ್ಲಿ, ಅವಾಗ ಅದರಲ್ಲಿ ಕೊಡ್ತೀನಿ. ಚೇಂಜಸ್ ನಾನು ಬೈ ಡಿಫಾಲ್ಟ್ ನಿಮ್ಗೆ ಸಿಗೋ ಥರ ಚೇಂಜಸ್ ಮಾಡ್ತಾ ಇರ್ತೀನಿ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಲವರು ಮುಂಚೆ ಕೆಲವೊಂದು ಸ್ಟಾಕ್ ತೊಗೊಂತೀರಾ, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅದು ಏನಾನು ಚೇಂಜಸ್ ಮಾಡ್ಬೇಕಂದಾಗ ನೀವು ಸ್ಕ್ರೀನ್ ಶಾಟ್ ಕಳಿಸ್ರಿ ನನಗೆ, ಅಲ್ಲಿ ಏನೇನು ಚೇಂಜಸ್ ಮಾಡ್ತೀವಿ ಅಂತ ಮುಂದೆ ನಾವು ನೋಡ್ಕೊಂಡು ಹೋಗ್ಬೋದು.